Welcome back to Success Academy Jamkhandi. This is Ramesh Pujari, my dear students. ಎಲ್ಲರಿಗೂ PSI ಟ್ರಾನ್ಸ್ಲೇಷನ್ ಪೇಪರ್ ಅನ್ನು ಯಾರ್ಯಾರು ಇವತ್ತು ಬರೆದಿದ್ದಾರೆ ಅವರೆಲ್ಲರಿಗೂ ಆಲ್ ದ ಬೆಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ನಿಮ್ಮ ರಿಸಲ್ಟ್ಗೋಸ್ಕರ ತುಂಬಾ ಚೆನ್ನಾಗಿ ನೀವು ಕ್ಲಾಸಸ್ ಅನ್ನ ನೋಡಿದ್ರಿ. ನಮ್ಮಲ್ಲಿ ಒಂದು ಸಕ್ಸಸ್ ಅಕಾಡೆಮಿ ಜಮಖಂಡಿ ಯೂಟ್ಯೂಬ್ ಚಾನಲ್ದಲ್ಲಿ ಇರಬಹುದು ಅಥವಾ ಅನ್ ಅಕಾಡೆಮಿದಲ್ಲಿ ನಾನು ಮಾಡಿರುವಂಥ PSIದ ಟ್ರಾನ್ಸ್ಲೇಷನ್ ಕ್ಲಾಸಸ್ಗಳನ್ನು ನೋಡಿರ್ಬೋದು. ಆಲ್ಮೋಸ್ಟ್ ಆಲ್ ನಾನು ಹೇಳ್ತಾ ಇದ್ದೇನೆ ನಿಮಗೆ, ಆಲ್ಮೋಸ್ಟ್ ಆಲ್ ಯಾವ ಪ್ಯಾರಾಗ್ರಾಫ್ಸ್ಗಳನ್ನು ಯಾವ ಶಬ್ದಗಳು ಇಂಪಾರ್ಟೆಂಟ್ ಅದಾವಂತ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೆ, ಅವೇ ಶಬ್ದಗಳು ಬಂದಿದ್ದಾವೆ ವಿದ್ಯಾರ್ಥಿಗಳೇ. ಸ್ವಲ್ಪ ಸ್ಟೋರಿ ಡಿಫ್ರೆಂಟ್ ಇರ್ಬೋದು, ಆದರೆ ಶಬ್ದಗಳು ಮಾತ್ರ ಅವೇ ಇದ್ದಾವೆ. ಸುಮಾರು ಜನವರಿದಿಂದ ನಿಮಗೋಸ್ಕರ PSIದ ಟ್ರಾನ್ಸ್ಲೇಷನ್ ಕ್ಲಾಸಸ್ ಅನ್ನ ನಾನು ರಮೇಶ್ ಪೂಜಾರಿ ಅನ್ ಅಕಾಡೆಮಿದಲ್ಲಿ ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಮಾಡ್ತಾನೆ ಬಂದಿದ್ದೆ. ಕೆಲವು ಸ್ಕಿಲ್ಸ್ಗಳನ್ನು ಹೇಳ್ಕೊಟ್ಟಿದ್ದೆ. ಆ ಸ್ಕಿಲ್ಸ್ಗಳನ್ನು ನೀವು ಉಪಯೋಗಿಸಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಬನ್ನಿ ಹಾಗಾದ್ರೆ 3ನೇ ತಾರೀಕು ಅಂದ್ರೆ ಇವತ್ತು PSI ಟ್ರಾನ್ಸ್ಲೇಷನ್ ಪೇಪರ್ 1 ನಲ್ಲಿ ಬಂದಿರುವಂತಹ ಕನ್ನಡದಿಂದ ಇಂಗ್ಲಿಷದ ಟ್ರಾನ್ಸ್ಲೇಷನ್ ಅನ್ನ ನೋಡಿಕೊಳ್ಳೋಣ ವಿದ್ಯಾರ್ಥಿಗಳೇ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಕ್ಲಾಸ್ ಅನ್ನ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಆಪ್ಷನ್ ಚೂಸ್ ಮಾಡೋದನ್ನ ಮರಿಬೇಡಿ. ಹಾಗೂ ಮುಂದಿನ ದಿನ PSIದ ಟ್ರಾನ್ಸ್ಲೇಷನ್ಗೋಸ್ಕರ ತಯಾರಿ ಪಡಿಬೇಕಂತ ಇಷ್ಟಪಟ್ಟರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಒಂದು ಆ್ಯಪ್ದ ಲಿಂಕ್ ಇದೆ. ಆ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಇನ್ಸ್ಟಾಲ್ ಮಾಡಿಕೊಂಡು ನಮ್ಮ ಎಲ್ಲ ಕ್ಲಾಸಸ್ಗಳನ್ನು ಅಲ್ಲಿಯೂ ಕೂಡ ನೀವು ಪಡಿಬಹುದು ವಿದ್ಯಾರ್ಥಿಗಳೇ. ಸಕ್ಸಸ್ ಅಕಾಡೆಮಿ ಜಮಖಂಡಿ ಅಂತ ಆ್ಯಪ್ದ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ. ಬನ್ನಿ ಹಾಗಾದರೆ ಮೊದಲಿಗೆ ಏನಿದೆ ಅದನ್ನ ನೋಡೋಣ. ನೋಡಿ, ಆಲ್ಮೋಸ್ಟ್ ಆಲ್ ನಾನು ಏನನ್ನ ಇಂಪಾರ್ಟೆಂಟ್ ವರ್ಡ್ಸ್ಗಳಂತ ಹೇಳಿದ್ದೋ ಅವೇ ಶಬ್ದಗಳು ಬಂದಿದ್ದಾವೆ, ತಿಳಿತಾರಿ. ಈಗ ಸದ್ಯ ನಾನು ಇಲ್ಲಿ ಟ್ರಾನ್ಸ್ಲೇಷನ್ ಮಾಡ್ತಾ ಇರುವಂತಹ ಈ ಒಂದು ವಾಕ್ಯದ ಅಥವಾ ಈ ಒಂದು ಒಂದು ಕ್ವಶನ್ ಅನ್ನ ಸರ್ ಸೊಲ್ಯೂಷನ್ ನಮಗೆ ಏನಾದ್ರು ಸಿಗುತ್ತಾ? ಡೆಫಿನೆಟ್ಲಿ ಸಕ್ಸಸ್ ಅಕಾಡೆಮಿ ಜಮಖಂಡಿ ಅಂತ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ. ಆ ಗ್ರೂಪ್ ನಲ್ಲಿ ನಾನು ಇದನ್ನು ಮಾಡಿದ ಮೇಲೆನೆ ಅಲ್ಲಿ ನಿಮಗೆ ಪೋಸ್ಟ್ ಮಾಡಿರ್ತೀನಿ, ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಏನಿದೆ ನೋಡಿ ಪ್ರಶ್ನೆ, ತುಂಬಾ ಅಂದ್ರೆ ತುಂಬಾ ಈಸಿ. ಮನುಷ್ಯರಿಗೆ ಅಥವಾ ಇತರ ಜೀವಿಗಳಿಗೆ ಹಾನಿ ಅಥವಾ ತೊಂದರೆ ಉಂಟು ಮಾಡುವ ಸ್ವಾಭಾವಿಕ ಪರಿಸರಕ್ಕೆ ಹಾನಿಯನ್ನುಂಟು ಮಾಡುವ ರಾಸಾಯನಿಕಗಳು, ಸೂಕ್ಷ್ಮ ಕಣಗಳ ವಸ್ತು ಅಥವಾ ಜೈವಿಕ ಸಾಮಗ್ರಿಗಳು ಭೂಮಿಯ ವಾತಾವರಣಕ್ಕೆ ಸೇರಿಕೊಳ್ಳುವುದಕ್ಕೆ ವಾಯು ಮಾಲಿನ್ಯ ಎಂದು ಕರೆಯುತ್ತಾರೆ. ಅಥವಾ ಅದರ ಹೆಸರು ವಾಯು ಮಾಲಿನ್ಯ. ಈ ವಾಕ್ಯವನ್ನ ನಿಮಗೆ ಏನ್ ಮಾಡಿದಾನೆ ಅಂತಂದ್ರೆ ನಾನು 3 ಮೆಥಡ್ ನಲ್ಲಿ ಹೇಳ್ಕೊಟ್ಟಿದ್ದೆ. ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಒಂದು ಮೆಥಡ್ ಅನ್ನ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅನ್ನ ಈಗಾಗಲೇ ಕೊಡ್ಲಾರ್ದೆ ಆಬ್ಜೆಕ್ಟ್ ಅನ್ನ ಮೊದಲಿಗೆ ಕೊಟ್ಟು ನಂತರ ಸಬ್ಜೆಕ್ಟು ನಂತರ ವರ್ಬ್ ಅನ್ನ ನಾನು ಹೇಳ್ಕೊಟ್ಟಿದ್ದೆ. ಈ ಮೆಥಡ್ ಅನ್ನ ನಿಮಗೆ ನೆನಪಿರಬೇಕು ವಿದ್ಯಾರ್ಥಿಗಳೇ, ನಿಮಗೆ ನೆನಪಿರಬಹುದು. ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳೇ, ಈ ವಾಕ್ಯವನ್ನ ಟ್ರಾನ್ಸ್ಲೇಷನ್ ಮಾಡ್ಲಿಕ್ಕೆ ಹೋದಾಗ ಯಾವ ತರ ಆಗುತ್ತೆ? ವಾಯು ಮಾಲಿನ್ಯ ಎಂದ ಹೆಸರು ಅಂದ್ರೆ ವಾಯು ಮಾಲಿನ್ಯ ಅಂತ ಕರೀತಾರೆ. ಅಂದ್ರೆ ಅದರ ಅರ್ಥ ಏನು? ಏರ್ ಪೊಲ್ಯೂಷನ್, ತಿಳಿತಾರಿ. ಏರ್ ಪೊಲ್ಯೂಷನ್ ಈಸ್, ತಿಳಿತಾರಿ, ಈಸ್ ಏರ್ ಪೊಲ್ಯೂಷನ್ ಈಸ್, ತಿಳಿತಾರಿ. ವಾಯು ಮಾಲಿನ್ಯ ಎಂದ ಹೆಸರು ಏರ್ ಪೊಲ್ಯೂಷನ್ ಈಸ್ ಸೇರಿಕೊಳ್ಳುವುದಕ್ಕೆ, ಅಕ್ಯುಮುಲೇಷನ್ ಏನಾಗುತ್ತೆ ರೀ? ಅಕ್ಯುಮುಲೇಷನ್ ಆಫ್. ಏನ್ ಅಕ್ಯುಮುಲೇಷನ್ ಆಗುತ್ತೆ? ಎಕ್ಸಾಕ್ಟ್ಲಿ ವಿದ್ಯಾರ್ಥಿಗಳೇ, ರಾಸಾಯನಿಕಗಳು, ಸೂಕ್ಷ್ಮ ಕಣಗಳು, ತಿಳಿತರಿ, ಸೂಕ್ಷ್ಮ ಕಣಗಳ ವಸ್ತು ಅಥವಾ ಜೈವಿಕ ಸಾಮಗ್ರಿಗಳು. ಎಲ್ಲಿ? ಭೂಮಿಯ ವಾತಾವರಣಕ್ಕೆ. ಇಲ್ಲೇ ಇದೆ ಅದು. ಏರ್ ಪೊಲ್ಯೂಷನ್ ಇಸ್ ಎ ಅಕ್ಯುಮುಲೇಷನ್ ಆಫ್ ಏನು? ಕೆಮಿಕಲ್ಸ್ ಕಾಮಾ ಏನು ವಿದ್ಯಾರ್ಥಿಗಳೇ? ಮತ್ತೆ ಸೂಕ್ಷ್ಮ ಕಣಗಳ ವಸ್ತು, ಹಂಗಾರೆ ಇಂಗ್ಲಿಷ್ ನಲ್ಲಿ ಏನಂತಾರೆ? ಅವಕ್ಕ ಫೈನ್ ಪಾರ್ಟಿಕಲ್ಸ್ ಅಂತಾನು ಕರೀತಾರೆ. ಫೈನ್ ಪಾರ್ಟಿಕಲ್ಸ್ ಅಂತಾನು ಕರೀತಾರೆ. ಅಥವಾ ಅವಕ್ಕೆ ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತಾನು ಕರೀತಾರೆ. ತಿಳಿತಾರೆ. ಪರ್ಟಿಕ್ಯುಲೇಟ್ ಮ್ಯಾಟರ್ ಆರ್ ಫೈನ್ ಪಾರ್ಟಿಕಲ್ಸ್ ಕಾಮಾ
ತಿಳಿತರಿ. ಆರ್ ಮತ್ತೇನು ಅಥವಾ, ಯಾಕೆ ಅಥವಾ ಅಂತಂದ್ರೆ ಇಲ್ಲಿ ಕಾಮ ಕೊಟ್ಟು ನಾನು ಆರ್ ತಗೋತೀನಿ. ತಿಳಿತರಿ. ಅಥವಾ ಜೈವಿಕ ಸಾಮಗ್ರಿಗಳು. ಜೈವಿಕ ಸಾಮಗ್ರಿಗಳು ಅಂತಂದ್ರೆ ಬಯೋಲಾಜಿಕಲ್ 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 ಮಟೀರಿಯಲ್ಸ್. ಬಯೋಲಾಜಿಕಲ್ ಮಟೀರಿಯಲ್ಸ್ ಆಯ್ತರಿ. ಸೊ ಮಟೀರಿಯಲ್ಸ್ ಎಲ್ಲಿ ಜೈವಿಕ ಸಾಮಗ್ರಿಗಳು ಇಲ್ಲಿ ಆಯ್ತು. ಭೂಮಿಯ ವಾತಾವರಣಕ್ಕೆ ಅಂದ್ರೆ ಈ ವಾತಾವರಣಕ್ಕೆ ಒಳಗಡೆಗೆ ಚಲನೆ ವಿತ್ ಒಳಗಡೆ ಇತರ ಇಂಟು ಬರುತ್ತೆ ಅಂತ ಹೇಳ್ಕೊಟ್ಟಿದ್ದೆ. ಇಂಟು ದ ಅರ್ತ್ಸ್ ಅಟ್ಮೋಸ್ಫಿಯರ್. ವಿದ್ಯಾರ್ಥಿಗಳೇ ಅರ್ತ್ಸ್ ಅಟ್ಮೋಸ್ಫಿಯರ್. ಯಾರು ಈ ರೀತಿಯಾಗಿ ಬರ್ದಿದ್ದೀರಾ ಅದು ಕರೆಕ್ಟ್. ತಿಳಿತರಿ. ಇಲ್ಲಿ ತನಕ ಆಯ್ತು. ದಟ್ ಕ್ಯಾನ್ ಹಾರ್ಮ್. ಅದು ಏನ್ ಮಾಡುತ್ತೆ, ಹಾನಿ ಅಥವಾ ತೊಂದರೆಯನ್ನು ಉಂಟು ಮಾಡುತ್ತದೆ. ದಟ್ ಕ್ಯಾನ್ ಹಾರ್ಮ್. ಈಗ ಇಲ್ಲಿದಿಂದ ಇಲ್ಲಿ ತನಕ ಆಯ್ತು. ಇನ್ನು ಈ ಮೇಲಿನ ಆಬ್ಜೆಕ್ಟ್ ಅನ್ನು ತಗೋಬೇಕಾಗಿದೆ. ಹಂಗಾರೆ ದಟ್ ಕ್ಯಾನ್ ಹಾರ್ಮ್. ತಿಳಿತರಿ. ದಟ್ ಕ್ಯಾನ್ ಹಾರ್ಮ್ ಆರ್ ಕ್ರಿಯೇಟ್ ಪ್ರಾಬ್ಲಮ್. ಎಲ್ಲಿ ವಿದ್ಯಾರ್ಥಿಗಳೇ, ಸ್ವಾಭಾವಿಕ ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡುವ. ದ್ಯಾಟ್ ಕ್ಯಾನ್ ಹಾರ್ಮ್ ಆರ್ ಕ್ರಿಯೇಟ್ ಪ್ರಾಬ್ಲಮ್. ಎಲ್ಲಿ? ದ ನ್ಯಾಚುರಲ್ ಎನ್ವೈರನ್ಮೆಂಟ್ ಅಂದ್ರೆ ಸ್ವಾಭಾವಿಕ ಪರಿಸರಕ್ಕೆ. ದ್ಯಾಟ್ ಕ್ರಿಯೇಟ್ ಪ್ರಾಬ್ಲಮ್ ದ ನ್ಯಾಚುರಲ್ ಎನ್ವಿರಾನ್ಮೆಂಟ್ ಆಗುತ್ತೆ. ತಿಳಿತರಿ. ಎನ್ವಿರಾನ್ಮೆಂಟ್. that can create harm. ಮತ್ತೆ ಎಲ್ಲಿ? ಮನುಷ್ಯರಿಗೆ ಅಥವಾ ಇತರ ಜೀವಿಗಳಿಗೆ. that can harm humans or ಯಾರು? other organisms. ವಿದ್ಯಾರ್ಥಿಗಳೇ other organisms ತಿಳಿತಾನ ತರದ್ದು. ಸೊ ಒಟ್ಟಾರೆ ಏನಾಯ್ತಂತಂದ್ರೆ ಏರ್ ಪೊಲ್ಯೂಷನ್ ಇಸ್ ಎ ಅಕ್ಯುಮುಲೇಷನ್ ಆಫ್ ಫೈನ್ ಪಾರ್ಟಿಕಲ್ಸ್, particulate matter or biological materials into the earth atmosphere that can harm or create problem the natural environment that can create harm humans or other organisms. ಸೊ ಈ ರೀತಿಯಾಗಿ ಯಾರು ಬರ್ದಿದ್ದೀರಾ ಅವರು ಈ ಪ್ಯಾರಾಗ್ರಾಫದ ಒಂದು ಸರಿಯಾದಂತಹ ಟ್ರಾನ್ಸ್ಲೇಷನ್ ಆಗುತ್ತೆ. ಇದರ ಒಂದು ಸರಿಯಾದ ಟ್ರಾನ್ಸ್ಲೇಷನ್ ಇಲ್ಲಿ ಮುಂದೆ ಇದೆ ನೋಡಿ ವಿದ್ಯಾರ್ಥಿಗಳೇ. ಇದನ್ನ ನೀವು ಮುಂದೆ ಟೆಲಿಗ್ರಾಮ್ ಚಾನಲ್ನಲ್ಲಿ ಪಡಿಬಹುದು. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಸೊ ನೋಡಿ ನೆಕ್ಸ್ಟ್ ಪ್ರಶ್ನೆಯಲ್ಲಿ ಏನಿದೆ, ವಾತಾವರಣವು ಒಂದು ಸಂಕೀರ್ಣ ಚಲನಶೀಲ ಸ್ವಾಭಾವಿಕ ಅನಿಲ ರೂಪದ ವ್ಯವಸ್ಥೆಯಾಗಿದ್ದು ಭೂಮಿಯ ಮೇಲಿನ ಜೀವಜಾಲ ಪೂರಕವಾಗಿ ನಿಲ್ಲಲು ಅದು ಅತ್ಯಂತ ಅಗತ್ಯವಾಗಿರುತ್ತದೆ. ಅತ್ಯಂತ ಅಗತ್ಯ ಇಂಗ್ಲಿಷ್ನಾಗ ಏನಂತಾರೆ ಯಾರಿಗಾದ್ರೂ ಗೊತ್ತಾ? ವೆರಿ ಗುಡ್, ಇಟ್ ಈಸ್ ಎಸೆನ್ಷಿಯಲ್. ಏನ್ ಎಸೆನ್ಷಿಯಲ್ ಅದ? ವಾತಾವರಣವು. ಹಂಗಾರ ನಾವು ಫಸ್ಟಕ್ಕೆ ಸ್ಟಾರ್ಟ್ ಮಾಡಬೇಕಾಗಿದೆ ಏನು? ದ ಅಟ್ಮೋಸ್ಫಿಯರ್. ಏನು ಬರುತ್ತೆ ವಿದ್ಯಾರ್ಥಿಗಳೇ? ದ ಅಟ್ಮೋಸ್ಫಿಯರ್ ಅನ್ನೋದು ಬರುತ್ತೆ. ನೆನಪಿಟ್ಟುಕೊಳ್ಳಿ, ಏನ್ ಬರುತ್ತೆ? ದ ಅಟ್ಮೋಸ್ಫಿಯರ್ನೇ ಬರುತ್ತೆ ವಿದ್ಯಾರ್ಥಿಗಳೇ. ತಿಳಿತಾರಿ? ಎಸ್, ದ ಅಟ್ಮೋಸ್ಫಿಯರ್. ತಿಳಿತಾರಿ? ಹಾ, ದ ಅಟ್ಮೋಸ್ಫಿಯರ್ ವಾತಾವರಣ ಒಂದು ಸಂಕೀರ್ಣ ಚಲನಶೀಲ ಸ್ವಾಭಾವಿಕ ಅನಿಲ ರೂಪದ ವ್ಯವಸ್ಥೆಯಾಗಿದ್ದು ಅಂದ್ರೆ ಈಸ್ ಯಾಕೆ ಬಂತು? ವಾತಾವರಣ ಒಂದದ. ದ ಅಟ್ಮೋಸ್ಫಿಯರ್ ಈಸ್ ಎ ಒಂದು ಸಂಕೀರ್ಣ ಚಲನಶೀಲ ಅಂದ್ರೆ ಕಾಂಪ್ಲೆಕ್ಸ್ ಚಲನಶೀಲ ಅಂದ್ರೆ ವಾತಾವರಣ ಇವೆಲ್ಲ ಬಂದಾಗ ಒಂದು ಸೈನ್ಸ್ ಬರುತ್ತೆ. ಚಲನಶೀಲ ಇಂಗ್ಲಿಷ್ನಾಗ ಸೈನ್ಸ್ ನಲ್ಲಿ ಏನಂತಾರೆ? ಕೆನೆಟಿಕ್ ಅಂತಾರೆ. ಸ್ವಾಭಾವಿಕ ನಕ ನ್ಯಾಚುರಲ್. ಏನಂತಾರ ರೀ? ನ್ಯಾಚುರಲ್. ಹಂಗಾರ ಅನಿಲ ಅಂದ್ರೆ ನ್ಯಾಚುರಲ್ ಗ್ಯಾಸ್. ತಿಳಿತರಿ? ನ್ಯಾಚುರಲ್ ಗ್ಯಾಸ್ ವ್ಯವಸ್ಥೆಯಾಗಿದ್ದು. ವ್ಯವಸ್ಥೆನಕ ಸಿಸ್ಟಮ್ ಅಂತಾರೆ ವಿದ್ಯಾರ್ಥಿಗಳೇ. ತಿಳಿತರಿ? ಹಂಗಾರೆ ದ ಅಟ್ಮೋಸ್ಫಿಯರ್ ಇಸ್ ಎ ಕಾಂಪ್ಲೆಕ್ಸ್ ಕೆನೆಟಿಕ್ ನ್ಯಾಚುರಲ್ ಗ್ಯಾಸ್ ಸಿಸ್ಟಮ್, ಭೂಮಿಯ ಮೇಲಿನ ಜೀವಜಾಲ ಪೂರಕ ನಿಲ್ಲಲು ಅದು ಅತ್ಯಂತ ಅಗತ್ಯವಾಗಿದೆ. ದ್ಯಾಟ್
ಇದೀಗ ಸದ್ಯ ಏನು ಹೇಳಿದಿಲ್ಲ ಅದು ಅಥವಾ ಇದು ಏನಾಗಿದೆ ಈಸ್ ಎಸೆನ್ಷಿಯಲ್ ವಿದ್ಯಾರ್ಥಿಗಳೇ, ಏನಿದೆ ಎಸೆನ್ಷಿಯಲ್ ಯಾರಿಗೆ ವಿದ್ಯಾರ್ಥಿಗಳೇ? ಫಾರ್ ಲೈಫ್ ವಿದ್ಯಾರ್ಥಿಗಳೇ, ಏನಾಗಿದೆ ಫಾರ್ ಲೈಫ್ ತಿಳಿತರಿ, ಫಾರ್ ಲೈಫ್ ಭೂಮಿಯ ಮೇಲಿನ ಅಂದ್ರೆ ಆನ್ ದ ಅರ್ತ್, ಲೈಫ್ ಆನ್ ದ ಅರ್ತ್ ಆಗುತ್ತೆ. ಸೊ ಒಟ್ಟಾರೆ ಇಲ್ಲಿ ನೋಡ್ತಾ ಇದ್ದೀರಾ, ದ ಅಟ್ಮಾಸ್ಫಿಯರ್ ಈಸ್ ಎ ಕಾಂಪ್ಲೆಕ್ಸ್ ಕೆನೆಟಿಕ್ ನ್ಯಾಚುರಲ್ ಗ್ಯಾಸ್ ಸಿಸ್ಟಮ್ ದಟ್ ಈಸ್ ಎಸೆನ್ಷಿಯಲ್ ಫಾರ್ ಲೈಫ್ ಆನ್ ಅರ್ತ್, ಆನ್ ದ ಅರ್ತ್, ಲೈಫ್ ಆನ್ ದ ಅರ್ತ್. ಇಲ್ಲಿ ಫುಲ್ ಸ್ಟಾಪ್ ಆಯ್ತು. ಸರಿ, ಇಲ್ಲಿ ಪೂರಕವಾಗಿ ನಿಲ್ಲಲು ಅಂತ ಹೇಳ್ತಾ ಇದ್ದೀರಿ. ಲೈಫ್ ಆನ್ ಅಂತ ಬಂದಾಗ ಪೂರಕವಾಗಿ ನಿಲ್ಲಲು ಅಂತ ಆಗುತ್ತೆ. ಎಲ್ಲಿ? ಜೀವಜಾಲ ಪೂರಕವಾಗಿ ನಿಲ್ಲಲು, ಲೈಫ್ ಆನ್ ದ ಅರ್ತ್, ಎಲ್ಲಿ? ಭೂಮಿಯ ಮೇಲಿನ. ಅದು ಅತ್ಯಂತ ಅಗತ್ಯವಾಗಿರುತ್ತದೆ. ಇಟ್ ಈಸ್ ಎಸೆನ್ಷಿಯಲ್. ಇಟ್ ಅನ್ನೋದು ಇಲ್ಲಿ ಮೊದಲೇ ತಗೊಂಡ್ಬಿಟ್ಟಿದ್ದೀವಿ, ಅಟ್ಮಾಸ್ಫಿಯರ್ ಅಂತ ತಿಳಿತರಿ. ಹಂಗಾರ ಅದು ಮತ್ತೊಮ್ಮೆ ತಗೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ಲಿ ದಟ್ ಈಸ್ ಎಸೆನ್ಷಿಯಲ್ ಫಾರ್ ಲೈಫ್ ಆನ್ ದ ಅರ್ತ್ ಅಂದ್ರೆ ಸಾಕು. ಸೊ ಇದರ ಒಂದು ಟ್ರಾನ್ಸ್ಲೇಷನ್ ಅನ್ನ ನೀವು ಮುಂದಿನ ಸ್ಲೈಡ್ದಲ್ಲಿ ನೋಡ್ಕೋಬಹುದು. ಬನ್ನಿ ಮುಂದಿನ ಪ್ಯಾರಾಗ್ರಾಫ್ ಅನ್ನ ನೋಡೋಣ. ವಾಯು ಮಾಲಿನ್ಯದ ಕಾರಣದಿಂದ ಅಂದ್ರೆ ಡ್ಯೂ ಟು ಏರ್ ಪೊಲ್ಯೂಷನ್ ಉಂಟಾಗುವ ವಾಯುಮಂಡಲ ಓಝೋನ್ ಬರಿದಾಗುವುದು ಅಂದ್ರೆ ಖಾಲಿ ಆಗುವುದು, ಡ್ರೈನ್ ಆಗುವುದು. ಏನ್ ಡ್ರೈನ್ ಆಗುತ್ತಾ? ಅಟ್ಮಾಸ್ಫೆರಿಕ್ ಓಝೋನ್ ತಿಳಿತರಿ. ಮಾನವನ ಆರೋಗ್ಯವಷ್ಟೇ ಅಲ್ಲದೆ ನಾಟ್ ಓನ್ಲಿ ನೋಡಿ ವಿದ್ಯಾರ್ಥಿಗಳು, ನಾನು ಹೇಳ್ತಾ ಇರೋದು, ನಾನು ಎಲ್ಲೆಲ್ಲಿ ನಾನು ಯಾವ್ಯಾವ್ದ್ರ ಮೇಲೆ ತುಂಬಾ ಇಂಪಾರ್ಟೆಂಟ್ ಹೇಳಿದ್ದೆ ಅವೇ ಬಂದಿದೆ. ನಾಟ್ ಓನ್ಲಿ ಮಾನವನ ಆರೋಗ್ಯ, ಹ್ಯೂಮನ್ ಹೆಲ್ತ್, ಬಟ್ ಆಲ್ಸೋ ಭೂಮಿಯ ಪರಿಸರ ವ್ಯವಸ್ಥೆ, the ecosystem of the earth or the natural resources or the nature of the earth ಒಂದು ಅಪಾಯವಾಗಿ ಪರಿಣಮಿಸುತ್ತದೆ. ಹಂಗಾರೆ ಇದನ್ನ ಬನ್ನಿ ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಇಟ್ ಹ್ಯಾಸ್ ಹಂಗಾರೆ ಇದೆಲ್ಲ ನನಗೆ ಸದ್ಯ ಹೇಳಿದ್ದು ಒಂದು ಆಬ್ಜೆಕ್ಟ್ ಆಯಿತು ವಿದ್ಯಾರ್ಥಿಗಳೇ. ಒಂದು ಅಪಾಯವಾಗಿ ಪರಿಣಮಿಸುತ್ತದೆ ಎಂಬುದನ್ನು ಬಹಳ ಹಿಂದೆ ಗುರುತಿಸಲಾಗಿದೆ. ನಾನು ನಿಮ್ಗೆ ಮೊದಲೇ ಹೇಳಿದ್ದೆ ವಿದ್ಯಾರ್ಥಿಗಳೇ, ಇತ್ತೀಚಿನ ದಿನಗಳಲ್ಲಿ ನಿಮ್ಮನ್ನ ಕನ್ಫ್ಯೂಸ್ ಮಾಡ್ತಾ ಇರುವುದು ಅದು ಹೇಗೆ ಅಂತಂದ್ರೆ, ಸಬ್ಜೆಕ್ಟ್ ಆದ್ಮೇಲೆ ವರ್ಬ್ ಅನ್ನ ತಗೊಂಡು ಆಬ್ಜೆಕ್ಟ್ ಅನ್ನ ಹೇಳಲಾರದೆ ಆಬ್ಜೆಕ್ಟ್ ಅನ್ನ ಹೇಳಿ ಸಬ್ಜೆಕ್ಟ್ ವರ್ಬ್ ಅನ್ನ ತಗೊಂಡ್ ಬರ್ತಾ ಇದ್ದಾರೆ. ಹಂಗಾರೆ ಬಹಳ ಹಿಂದೆ ಗುರುತಿಸಲಾಗಿದೆ, ತಿಳಿತಾನ ತರದು. ಹಂಗಾದರೆ ಇಲ್ಲೂ ಕೂಡ ನಾವು ಹೇಗೆ ತಗೋಬೇಕಾಗತ್ತೆ ಅಂದ್ರೆ ಈ ರೀತಿಯಾಗಿ ಬರಿಬೇಕಾಗತ್ತೆ. ನೋಡಿ ವಿದ್ಯಾರ್ಥಿಗಳೇ, ಇಟ್ ಹ್ಯಾಸ್ ಬೀನ್ ಅಥವಾ ಇಟ್ ಹ್ಯಾಸ್ ಬೀನ್ ಅನ್ನೋ ಬದಲು ನೀವು ಇಟ್ ಹ್ಯಾಸ್ ಅಂತ ಅಂದ್ರೂ ನಡೆಯುತ್ತೆ. ತಿಳಿತಾನ ತರದು, ಇಟ್ ಹ್ಯಾಸ್ ಅಂತಂದ್ರೂ ನಡೆಯುತ್ತೆ ವಿದ್ಯಾರ್ಥಿಗಳೇ. ತಿಳಿತಾರಿ? ಎಸ್, ಬನ್ನಿ ನೋಡೋಣ. ಜಸ್ಟ್ ಸೆಕೆಂಡ್ ವಿದ್ಯಾರ್ಥಿಗಳೇ, ತಿಳಿತಾ? ಎಸ್, ಬನ್ನಿ. ಇಟ್ ಹ್ಯಾಸ್ ಲಾಂಗ್ ಬೀನ್ ತಗೊಂಬಿಡಿ. ಇಟ್ ಹ್ಯಾಸ್ ಲಾಂಗ್ ಬೀನ್ ತಿಳಿತಾರಿ, ರೆಕಗ್ನೈಸ್ಡ್. ಇಟ್ ಹ್ಯಾಸ್ ಲಾಂಗ್ ಬೀನ್ ರೆಕಗ್ನೈಸ್ಡ್ ಇದನ್ನು ಎಂಬುದನ್ನು ಬಹಳ ಹಿಂದೆಯೇ ಗುರುತಿಸಲಾಗಿದೆ. ಇಟ್ ಹ್ಯಾಸ್ ಲಾಂಗ್ ಬೀನ್ ರೆಕಗ್ನೈಸ್ಡ್ ಏನನ್ನ ವಿದ್ಯಾರ್ಥಿಗಳೇ? ದ್ಯಾಟ್ ಏನಂತಂದ್ರೆ ವಾಯುಮಂಡಲದ ಓಜೋನ್ ಬರಿದಾಗುವಿಕೆಯು ತಿಳಿತರಿ, ದ್ಯಾಟ್ ದ atmospheric ozone ಏನಾಗೋದು? ಡ್ರೈನೇಜ್ ಅಥವಾ ಡ್ರೈನ್ ಅಂತಂದ್ರೂ ಬರ್ತದೆ, ಅಥವಾ ಡ್ರೈನ್ ಅಂತಂದ್ರೂ ಬರ್ತದೆ, ಸಾಕು. ಡ್ರೈನ್ ಇದಕ್ಕೆ ಕಾರಣ ಏನು? ವಾಯುಮಾಲಿನ್ಯದ ಕಾರಣದಿಂದ. It has long been recognized that the atmospheric ozone drain due to ಯಾರಿಂದ? ವೆರಿ ಗುಡ್, ವಾಯು ಮಾಲಿನ್ಯದಿಂದ. ಡ್ಯೂ ಟು ಏರ್ ಪೊಲ್ಯೂಷನ್ ಈಸ್ ಎ ಅದೊಂದು ಏನಾಗಿದೆ? ಅಪಾಯವಾಗಿ ಪರಿಣಮಿಸುತ್ತಿದೆ. ತಿಳಿತಾರೆ? ಈಸ್ ಎ ಥ್ರೆಟ್. ತಿಳಿತರಿ? ಈಸ್ ಎ ಥ್ರೆಟ್. ಯಾರಿಗೆ ವಿದ್ಯಾರ್ಥಿಗಳೇ? ಯಾರಿಗೆ? ಮಾನವನ ಆರೋಗ್ಯವಷ್ಟೇ ಅಲ್ಲದೆ ಈಸ್ ಎ ಥ್ರೆಟ್ ಟು ನಾಟ್ ಓನ್ಲಿ ಹ್ಯೂಮನ್ ಹೆಲ್ತ್
ನಾಟ್ ಓನ್ಲಿ ಹ್ಯೂಮನ್ ಹೆಲ್ತ್, ಮಾನವನ ಆರೋಗ್ಯ ಅಷ್ಟೇ ಅಲ್ಲದೆ ಬಟ್ ಆಲ್ಸೋ ಭೂಮಿಯ ಪರಿಸರ ವ್ಯವಸ್ಥೆಗಳು, ತಿಳಿತರಿ, ಭೂಮಿಯ ಪರಿಸರ ವ್ಯವಸ್ಥೆಗಳು, ನಾಟ್ ಓನ್ಲಿ ಹ್ಯೂಮನ್ ಹೆಲ್ತ್ ಬಟ್ ಆಲ್ಸೋ ಟು ದ ಎಕೋಸಿಸ್ಟಮ್ ಆಫ್ ದ, ಅಂದ್ರೆ ಭೂಮಿಯ ಪರಿಸರ ವ್ಯವಸ್ಥೆ. ಪರಿಸರ ಅಂತಂದ್ರೆ ಜೀವಿಗಳು ಬರ್ತಾವ, ನಿರ್ಜೀವಿಗಳು ಬರ್ತಾವ, ಅದಕ್ಕೆ ಎಕೋಸಿಸ್ಟಮ್ ಅಂತ ತಗೋರಿ, ಅಥವಾ ನೇಚರ್ ಅಂತ ತಗೋರಿ. ದ ನೇಚರ್ ಆಫ್ ದ ಅರ್ತ್ ಅಂತ ಬರೆದ್ರೆ ಸಾಕು. ಬನ್ನಿ ಮತ್ತೊಮ್ಮೆ ಇದನ್ನ ಹೇಳ್ಕೊಡ್ತಾ ಇದೆ ನೋಡಿ. ವಾಯು ಮಾಲಿನ್ಯದ ಕಾರಣದಿಂದ, ಡ್ಯೂ ಟು ದ ಏರ್ ಪೊಲ್ಯೂಷನ್, ಉಂಟಾಗುವ ವಾಯುಮಂಡಲ ಓಜೋನ್ ಬರಿದಾಗುವಿಕೆಯು, ತಿಳಿತರಿ, ಇಟ್ ಹ್ಯಾಸ್ ಲಾಂಗ್ ಬಿನ್ ರೆಕಗ್ನೈಸ್ಡ್, ಯಾಕೆ ಬಹಳ ಹಿಂದೆ ಗುರುತಿಸಲಾಗಿದೆ ಏನನ್ನ, ಇಟ್ ಹ್ಯಾಸ್ ಲಾಂಗ್ ಬಿನ್ ರೆಕಗ್ನೈಸ್ಡ್ ದಟ್ ದ ಅಟ್ಮಾಸ್ಫಿಯರಿಕ್ ಓಜೋನ್ ಡ್ರೈನೇಜ್ ಡ್ಯೂ ಟು ಏರ್ ಪೊಲ್ಯೂಷನ್ ಇಸ್ ಎ ಥ್ರೆಟ್, ಅದೊಂದು ಅಪಾಯವಾಗಿ ಪರಿಣಮಿಸುತ್ತದೆ. ಇಸ್ ಎ ಥ್ರೆಟ್ ಟು ನಾಟ್ ಓನ್ಲಿ ಹ್ಯೂಮನ್ ಹೆಲ್ತ್ ಬಟ್ ಆಲ್ಸೋ ಟು ದ ಎಕೋಸಿಸ್ಟಮ್ ಆಫ್ ದ ಅರ್ತ್. ಇಲ್ಲಿ ನಾಟ್ ಓನ್ಲಿ ಬಟ್ ಆಲ್ಸೋ ಯಾರು ಯೂಸ್ ಮಾಡಿದ್ದಾರೆ, ಅಲ್ಲಿ ಸ್ಕೋರ್ ಆಗುತ್ತೆ ವಿದ್ಯಾರ್ಥಿಗಳೇ, ಸ್ಕೋರ್ ಆಗುತ್ತೆ. ಇದರ ಒಂದು ಟ್ರಾನ್ಸ್ಲೇಷನ್ ಇಲ್ಲಿದೆ. ಮುಂದಿನ ವಾಕ್ಯವನ್ನ ನೋಡೋಣ ಬನ್ನಿ ವಿದ್ಯಾರ್ಥಿಗಳೇ. ವಾಹನಗಳಲ್ಲಿ, ವಿದ್ಯುತ್ ಸ್ಥಾವರಗಳಲ್ಲಿ, ನೋಡಿ ಅಲ್ಲಿ ಇಲ್ಲಿ ಇಲ್ಲಿ ಅಂತಂದ್ರೆ ಎಲ್ಲ ಆಬ್ಜೆಕ್ಟ್ನೇ ಆಯ್ತು. ಹಾಗೂ ಬಗೆ ಬಗೆಯ ಕೈಗಾರಿಕಾ ಅಂದ್ರೆ ವೇರಿಯಸ್ ಇಂಡಸ್ಟ್ರಿಯಲ್ ಪ್ರಕ್ರಿಯೆಗಳಲ್ಲಿ ಪ್ರೊಸೆಸ್, ಪಳಿಯುಳಿಕೆ ಇಂಧನಗಳನ್ನು, ಫಾಸಿಲ್ ಫ್ಯೂಯಲ್ ಉರಿಸುವುದು, ಯೂಸಿಂಗ್ ಆರ್ ಬರ್ನಿಂಗ್, ಇವೇ ಮೊದಲಾದ ಮಾನವನ ಚಟುವಟಿಕೆ. ದೀಸ್ ಆರ್ ದ ಸಚ್ ಹ್ಯೂಮನ್ ಆಕ್ಟಿವಿಟೀಸ್. ನೋಡಿ ಇವೆಲ್ಲವೂ ಹೇಳ್ಕೊಟ್ಟಿದ್ದೇ ಇದಾವೆ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ, ಹೇಳಿದ್ದೇ ಟಾಪಿಕ್ ಬಂದಿರೋದ್ರಿಂದ. ಅರ್ಥ ಆಯ್ತರಿ? ಸಹ ಗಣನೀಯ, ನೋಡಿ ಗಣನೀಯ ಅಂತ ಅನ್ನಕ್ಕೆ ಇಂಗ್ಲಿಷ್ನಾಗ ಏನಂತಾರೆ, ಯಾರಿಗಾದ್ರೂ ಗೊತ್ತಿದ್ರೆ ಟೈಪ್ ಮಾಡ್ಬೋದು. ವೆರಿ ಗುಡ್. ಸಬ್ಸ್ಟ್ಯಾನ್ಶಿಯಲಿ, ಕೇವಲ ಒಂದು ಹಿಂದಿನ ಒಂದು 4 ಕ್ಲಾಸ್ಗಳನ್ನ ತೆಗೆದು ನೋಡಿ, ಇದು ಬಂದಿದೆ. ಗಣನೀಯ ಪ್ರಮಾಣದಲ್ಲಿ, ಅಮೌಂಟ್, ಧೂಳನ್ನು, ಡಸ್ಟ್ ಉತ್ಪತ್ತಿ ಮಾಡುತ್ತವೆ, ಪ್ರೊಡ್ಯೂಸ್. ತಿಳಿತರಿ? ಎಲ್ಲ ಶಬ್ದಗಳಂತ ಗೊತ್ತಾಯ್ತಾ? ಬನ್ನಿ ಹಾಗಾದ್ರೆ ಈ ಒಂದು ವಾಕ್ಯವನ್ನ, ಈ ಒಂದು ಪ್ಯಾರಾಗ್ರಾಫ್ ಅನ್ನ ಮಾಡೋಣ. ಎಸ್, ಸೊ ಬನ್ನಿ ಹಾಗಾದ್ರೆ ಏನಾಗುತ್ತೆ ನೋಡಿ. ಹ್ಯೂಮನ್ ಆಕ್ಟಿವಿಟೀಸ್ ತಿಳಿತರಿ, ಮಾನವನ, ಎಲ್ಲಿದೆ, ಮಾನವನ ಚಟುವಟಿಕೆಗಳು ಎಂಥವು, ಇವೇ ಮೊದಲಾದ ಮಾನವನ ಚಟುವಟಿಕೆಗಳು. ಹ್ಯೂಮನ್ ಆಕ್ಟಿವಿಟೀಸ್ ಸಚ್ ಆಸ್, ತಿಳಿತರಿ, ಸಚ್ ಆಸ್ ಏನು ವಿದ್ಯಾರ್ಥಿಗಳೇ, ಪಳಿಯುಳಿಕೆಯ ಇಂಧನಗಳನ್ನು ಉರಿಸುವುದು. ಎಲ್ಲಿ? ವಾಹನಗಳಲ್ಲಿ, ವಿದ್ಯುತ್ ಸ್ಥಾವರಗಳಲ್ಲಿ, ಹಾಗೂ ಬಗೆ ಬಗೆಯ. ಹಂಗಾರೆ ಮೊದಲು ಏನು ಮಾಡೋದು ಅದನ್ನು ಬರಿಬೇಕು. ಹಂಗಾರೆ ಹ್ಯೂಮನ್ ಆಕ್ಟಿವಿಟೀಸ್ ಸಚ್ ಆಸ್ ಬರ್ನಿಂಗ್ ಫ್ಯೂಯಲ್ಸ್, ಬರ್ನಿಂಗ್ ಎಂತ ಫ್ಯೂಯಲ್? ಫಾಸಿಲ್ ಫ್ಯೂಯಲ್ಸ್, ಪಳಿಯುಳಿಕೆ ಇಂಧನಗಳನ್ನು. ಎಲ್ಲಿ ವಿದ್ಯಾರ್ಥಿಗಳೇ? ಇನ್ ವಾಹನಗಳಲ್ಲಿ, ಆಟೋಮೊಬೈಲ್ಸ್ ತಿಳಿತರಿ, ವಿದ್ಯುತ್ ಸ್ಥಾವರಗಳಲ್ಲಿ, ವಿದ್ಯುತ್ ಸ್ಥಾವರಗಳಲ್ಲಿ ಇಂಗ್ಲಿಷ್ನಾಗ ಏನಂತಾರೆ, ಪವರ್ ಪ್ಲಾಂಟ್ಸ್. ಜಸ್ಟ್ ಹಿಂದಿನ ಕ್ಲಾಸ್ ತೆಗೆದು ನೋಡಿ, ಇದೇ ಶಬ್ದವನ್ನ ನಾನು ಹೇಳ್ಕೊಟ್ಟಿದ್ದೆ, ಪವರ್ ಪ್ಲಾಂಟ್ಸ್. ಮತ್ತೆ ಕಾಮಾ ಕೊಟ್ಟು ತಿಳಿತರಿ, ವಿದ್ಯುತ್ ಸ್ಥಾವರಗಳಲ್ಲಿ, ಹಾಗೂ ಬಗೆ ಬಗೆಯ, ಆ್ಯಂಡ್ ಬಗೆ ಬಗೆಯ ಇಂಗ್ಲಿಷ್ನಾಗ ಏನಂತಾರೆ, ವೇರಿಯಸ್. ವಿದ್ಯಾರ್ಥಿಗಳೇ ಏನಂತಾರೆ? ವೇರಿಯಸ್ ಇಂಡಸ್ಟ್ರಿಯಲ್. ಯಾಕೆ? ಕೈಗಾರಿಕಾ ಅಂದ್ರೆ ಅಡ್ಜೆಕ್ಟ್ ಅದ, ಇಂಡಸ್ಟ್ರಿಯಲ್ ಬರಬೇಕು. ಪ್ರೊಸೆಸಸ್, ಪ್ರಕ್ರಿಯೆಗಳಲ್ಲಿ ಅಂದ್ರೆ ಪ್ರೊಸೆಸಸ್. ಆಲ್ಸೋ ಪ್ರೊಡ್ಯೂಸ್ ಏನನ್ನ? ಕೂಡ ಇವೆಷ್ಟಲ್ಲಿ ಧೂಳವನ್ನು ಉತ್ಪತ್ತಿ ಮಾಡುತ್ತವೆ. ಆಲ್ಸೋ ಪ್ರೊಡ್ಯೂಸ್, ಎಂತಹ ಧೂಳವನ್ನ? ಸಹ ಇದ್ದದಕ್ಕೆ ಆಲ್ಸೋ ಬಂತು. ಗಣನೀಯ ಪ್ರಮಾಣದಲ್ಲಿ, ಆಲ್ಸೋ ಪ್ರೊಡ್ಯೂಸ್ ಸಬ್ಸ್ಟ್ಯಾನ್ಶಿಯಲ್, ಸಬ್ಸ್ಟ್ಯಾನ್ಶಿಯಲ್ ಅಮೌಂಟ್ ಆಫ್ ಡಸ್ಟ್ ಅಂತ ಬರೆದ್ರೆ ಸಾಕು. ತಿಳಿತರಿ? ಬನ್ನಿ, ಮಾನವನ ಚಟುವಟಿಕೆಗಳು ಸಹ ಗಣನೀಯ ಪ್ರಮಾಣದಲ್ಲಿ ಧೂಳನ್ನು ಉತ್ಪತ್ತಿ ಮಾಡುತ್ತವೆ. ಎಂತ ಮಾನವನ ಚಟುವಟಿಕೆಗಳು?
ಪಳುವಳಿಕೆ ಇಂಧನಗಳನ್ನು ಉರಿಸುವಂತಹ ಚಟುವಟಿಕೆಗಳು. ಹಂಗಾರೆ ಹ್ಯೂಮನ್ ಆಕ್ಟಿವಿಟೀಸ್ ಸಚ್ ಆಸ್ ಬರ್ನಿಂಗ್ ಫಾಸಿಲ್ ಫ್ಯೂಯಲ್ಸ್ ಇನ್ ಆಟೋಮೊಬೈಲ್ಸ್, ಎಲ್ಲಿ ವಾಹನಗಳಲ್ಲಿ, ಇನ್ ಆಟೋಮೊಬೈಲ್ಸ್, ಪವರ್ ಪ್ಲಾಂಟ್ಸ್ and various industrial processes also produce substantial amount of dust ಅಂತ ಆಗುತ್ತೆ. ತಿಳಿತರಿ? ಸೊ ಇದರ ಒಂದು ಟ್ರಾನ್ಸ್ಲೇಷನ್ ಇಲ್ಲಿದೆ ನೋಡಿ. ನೆಕ್ಸ್ಟ್, ಇಡೀ ಭೂಮಂಡಲವನ್ನೇ ನೋಡಿ ಏನಿದೆ ಅಲ್ಲಿ, ಇಡೀ ಭೂಮಂಡಲವನ್ನೇ ಸರಾಸರಿಯಾಗಿ ಪರಿಗಣಿಸುವುದಾದರೆ, ಹಂಗಾದರೆ, ಹೀಗಾದರೆ, ಹಂಗಾರೆ ಇದೊಂದು ಕಂಡೀಷನ್ ಆಯ್ತು. ಈ ಕಂಡೀಷನ್ ಅನ್ನ ಮೊದಲು ಬರ್ಕೊಂಡ್ಬಿಡ್ರಿ. ಕಂಡೀಷನ್ ಅಂತ ಬಂದಿದೆ ಅಂದ್ರೆ ಅರ್ಥ ಅದು ಏನಿರುತ್ತೆ, ಇಫ್ ಅಂತ ಇರುತ್ತೆ ವಿದ್ಯಾರ್ಥಿಗಳೇ, ಇಫ್ ಅಂತ ಇರುತ್ತೆ. ಇಡೀ ಭೂಮಂಡಲವನ್ನ ಭೂಮಂಡಲ ಅಂದ್ರೆ ಗ್ಲೋಬ್ ಆಯ್ತು. ತಿಳಿತರಿ? ಇಫ್ ವಿ ತಿಳಿತರಿ ಟೇಕ್ ಇಫ್ ವಿ ಟೇಕ್ ತಿಳಿತರಿ ಇಫ್ ವಿ ಟೇಕ್ ದ ಸರಾಸರಿಯನ್ನ ತಗೊಂಡರೆ, ಇಫ್ ವಿ ಟೇಕ್ ದ ಎವರೇಜ್ ತಿಳಿತರಿ, ಎವರೇಜ್ ಎದರ್ದು ಆಫ್ ದ ಇಡೀ ಭೂಮಂಡಲ, ದ ಎಂಟೈರ್ ವಿದ್ಯಾರ್ಥಿಗಳೇ, ದ ಎಂಟೈರ್ ಗ್ಲೋಬ್ ಕಾಮ ಮಾನವನ ಚಟುವಟಿಕೆಗಳ ಕಾರಣದಿಂದ ಸೃಷ್ಟಿಸಲ್ಪಟ್ಟ ಮಾನವಜನ್ಯ ಧೂಳು. ಎಂತಹ ಧೂಳು? ಮಾನವನ ಆಂಥ್ರೋ ಅಂತಾರ, ಆಂಥ್ರೋಪೋಜೆನಿಕ್, ಮಾನವಜನ್ಯ ಧೂಳು ಅಂತಂತಂದ್ರೆ ಆಂಥ್ರೋಪೋಜೆನಿಕ್, ಅಥವಾ ನೀವು ಹ್ಯೂಮನ್ ಡಸ್ಟ್ ಅಂತಂದ್ರು ಬರೆದು ನಡೀತದಲ್ಲಿ, ಬಟ್ ಅಲ್ಲಿ ಸರಿಯಾದ ಉತ್ತರ ಏನ್ ಬರ್ತದ? ಆಂಥ್ರೋಪೋಜೆನಿಕ್ ಡಸ್ಟ್. ಇಫ್ ವಿ ಟೇಕ್ ದ ಎವರೇಜ್ ಆಫ್ ದ ಎಂಟೈರ್ ಗ್ಲೋಬ್, ಆಂಥ್ರೋಪೋಜೆನಿಕ್ ಡಸ್ಟ್ ಡ್ಯೂ ಟು ಕಾರಣದಿಂದ, ಯಾರ ಕಾರಣದಿಂದ? ಹ್ಯೂಮನ್ ಚಟುವಟಿಕೆಗಳ ಕಾರಣದಿಂದ. ಡ್ಯೂ ಟು ಯಾರಿಂದ? ಡ್ಯೂ ಟು ಹ್ಯೂಮನ್ ಆಕ್ಟಿವಿಟೀಸ್ ತಿಳಿತರಿ? ಡ್ಯೂ ಟು ಹ್ಯೂಮನ್ ಆಕ್ಟಿವಿಟೀಸ್ ತಿಳಿತರಿ? ಕಾರಣದಿಂದ ಸೃಷ್ಟಿಸಲ್ಪಟ್ಟ ಅಂದ್ರೆ ಡ್ಯೂ ಟು, ಅದರಿಂದ ಬಂದದ ಅದು. ತಿಳಿತರಿ? ಪ್ರಸ್ತುತವಾಗಿ ನೋಡಿ, ಈಗಲ್ಲದ ಪ್ರಸ್ತುತ ಅಂದ್ರೆ ಕರೆಂಟ್ಲಿ, ಪ್ರಸ್ತುತ ಇಂಗ್ಲಿಷ್ನಾಗ ಏನಂತಾರ? ಕರೆಂಟ್ಲಿ ತಿಳಿತರಿ? ಕರೆಂಟ್ಲಿ ಪ್ರಸ್ತುತ ನಮ್ಮ ವಾತಾವರಣದಲ್ಲಿರುವ ಧೂಳಿನ ಒಟ್ಟು ಪ್ರಮಾಣದ ಶೇಕಡ ಕರೆಂಟ್ಲಿ ಅಕ್ಯುಪೈಸ್ ಆಕ್ರಮಿಸಿಕೊಳ್ಳುತ್ತವೆ. ಅಕ್ಯುಪೈಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಕೊಳ್ಳುತ್ತವೆ. ಅಕ್ಯುಪೈಸ್ ಅಬೌಟ್ 10% of the ಟೋಟಲ್, ಯಾಕೆ? ಒಟ್ಟು ಪ್ರಮಾಣದ ಶೇಕಡ 10ರಷ್ಟು ಭಾಗವನ್ನು. ಅಕ್ಯುಪೈಸ್ ಅಬೌಟ್ 10% ಆಫ್ ದ ಟೋಟಲ್ ವ್ಯಾಲ್ಯೂಮ್ ಪ್ರಮಾಣ ತಿಳಿತರಿ? ಪ್ರಮಾಣ ವ್ಯಾಲ್ಯೂಮ್ ಆಫ್ ಡಸ್ಟ್ ಇನ್ ಅವರ್ ಅಟ್ಮಾಸ್ಫಿಯರ್, ನಮ್ಮ ವಾತಾವರಣದಲ್ಲಿ. ತಿಳಿತರಿ? ನಮ್ಮ ವಾತಾವರಣದಲ್ಲಿ, ಅವರ್ ಅಟ್ಮಾಸ್ಫಿಯರ್. ಅರ್ಥ ಐತರಿ? ನೋಡಿ, ಇಫ್ ವಿ ಟೇಕ್ ದ ಎವರೇಜ್ ಆಫ್ ದ ಎಂಟೈರ್ ಗ್ಲೋಬ್, ಆಂಥ್ರೋಪೋಜೆನಿಕ್ ಡಸ್ಟ್ ಡ್ಯೂ ಟು ಹ್ಯೂಮನ್ ಆಕ್ಟಿವಿಟೀಸ್ ಕರೆಂಟ್ಲಿ ಅಕ್ಯುಪೈಸ್ ಅಬೌಟ್ 10% ಆಫ್ ದ ಟೋಟಲ್ ವ್ಯಾಲ್ಯೂಮ್ ಆಫ್ ದ ಡಸ್ಟ್ ಇನ್ ಅವರ್ ಅಟ್ಮಾಸ್ಫಿಯರ್. ನಮ್ಮ ವಾತಾವರಣದಲ್ಲಿರುವಂತಹ ಡಸ್ಟ್ ಅನ್ನು ತೆಗೆದು ನೋಡಿದ್ರೆ ಆಂಥ್ರೋಪೋಜೆನಿಕ್ ಡಸ್ಟ್ 10% ಆಕ್ರಮಿಸಿಕೊಳ್ಳುತ್ತದೆ ಅಂತ ನಾವೆಲ್ಲಿ ಹೇಳ್ತೀವಿ. ತಿಳಿತರಿ? ಸೊ ಹೀಗೆ ಈ ಒಂದು ಪ್ಯಾರಾಗ್ರಾಫದ ಟ್ರಾನ್ಸ್ಲೇಷನ್ ಇಲ್ಲಿದೆ. ಇದನ್ನ ನೀವು ಮತ್ತೆ ನೋಟ್ಸ್ ಮುಖಾಂತರ ನಮ್ಮ ಟೆಲಿಗ್ರಾಮ್ ಚಾನಲ್ದಲ್ಲಿ ಪಡಿಬಹುದು. ನೆಕ್ಸ್ಟ್ ಪ್ಯಾರಾಗ್ರಾಫ್, ವಾಯುವಿನಲ್ಲಿನ ಸೂಕ್ಷ್ಮ ಕಣಗಳಲ್ಲಿನ ಮಟ್ಟವು ಹೆಚ್ಚುತ್ತಿರುವುದು ಹೃದ್ರೋಗ, ಶ್ವಾಸಕೋಶದ ಕಾರ್ಯಕ್ಷಮತೆಯಲ್ಲಿನ ವ್ಯತ್ಯಾಸ ಉಂಟಾಗುವುದು ಮತ್ತು ಶ್ವಾಸಕೋಶದ ಕ್ಯಾನ್ಸರ್ನಂತಹ ಅಪಾಯಗಳಿಗೆ ಕಾರಣವಾಗುತ್ತದೆ. ನೋಡಪ್ಪ, ವಾಯು ಮಾಲಿನ್ಯದಲ್ಲಿ ಇದೇನಾಗ್ತಾ ಇದೆಲ್ಲ, ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ. ವಾಯು ಮಾಲಿನ್ಯದ ಸೂಕ್ಷ್ಮ ಕಣಗಳಲ್ಲಿನ ಮಟ್ಟವು ಹೆಚ್ಚುತ್ತಿರುವುದು. ನೋಡಿ, ಇದೀಗ ಕೂಡ ಒಂದು ಕಂಡೀಷನ್ ಬಂದಿತ್ತು, ಅದನ್ನು ಮೊದಲು ಬರೆದ್ವಿ. ಈಗೂ ಕೂಡ ಒಂದು ಕಂಡೀಷನ್ ಅದ, ಹಂಗಾರೆ ಇದನ್ನು ಮೊದಲು ಬರಬೇಡ್ರಿ. ಇನ್ಕ್ರೀಸಿಂಗ್ ಏನು? ಲೆವೆಲ್ಸ್ ಆಫ್
ಸೂಕ್ಷ್ಮ ಕಣಗಳಲ್ಲಿನ ಮಟ್ಟ ಅನ್ನಕ ಲೆವೆಲ್ಸ್ ಆಫ್ ಮೈಕ್ರೋಬಿಯಲ್ ಪಾರ್ಟಿಕಲ್ಸ್. ಮೈಕ್ರೋಬಿಯಲ್ ಪಾರ್ಟಿಕಲ್ಸ್ ಅಥವಾ ಮ್ಯಾಟರ್ಸ್ ತಿಳಿತರಿ. ಎಲ್ಲಿ ಎಲ್ಲಿ ವಾಯುವಿನಲ್ಲಿ, ಇನ್ ದ ಏರ್, ಇನ್ ದ ಏರ್ ತಿಳಿತರಿ, ಇನ್ ದ ಏರ್ ತಿಳಿತರಿ. ಹೆಚ್ಚುತ್ತಿರುವುದು ಅಪಾಯಕ್ಕೆ ಕಾರಣವಾಗುತ್ತದೆ ಅಂದ್ರೆ ಕ್ಯಾನ್ ಲೀಡ್ ತಿಳಿತರಿ ಟು ಇನ್ಕ್ರೀಸ್, ಹೆಚ್ಚಿಸಲಿಕ್ಕೆ, ಟು ಇನ್ಕ್ರೀಸ್ ರಿಸ್ಕ್ ಆಫ್ ಎದರ್ದು ಹೃದ್ರೋಗ ಅಂದ್ರೆ ಹೃದ್ರೋಗ ಅಂತ ಇಂಗ್ಲಿಷ್ನಾಗ ಏನಂತಾರ ಹಾರ್ಟ್ ಡಿಸೀಸ್ ತಿಳಿತರಿ. ಕಾಮ ಶ್ವಾಸಕೋಶದ ಕಾರ್ಯಕ್ಷಮತೆಯಲ್ಲಿ ಅನ್ನಕ್ಕೆ ಇಂಗ್ಲಿಷ್ನಾಗ ಅಂತಾರ ಲಂಗ್ ಕಾರ್ಯಕ್ಷಮತೆ ಅಂದ್ರೆ ಫಂಕ್ಷನ್, ಲಂಗ್ ಫಂಕ್ಷನ್, ಲಂಗ್ಸ್ ಅಥವಾ ಲಂಗ್ ಅಂತ ಲಂಗ್ಸ್ ಅಂದ್ಬಿಡಿ, ಲಂಗ್ಸ್ ಫಂಕ್ಷನ್ಸ್ ತಿಳಿತರಿ. ಕಾಮ ಅಂಡ್ ಮತ್ತು ಲಂಗ್ ಕ್ಯಾನ್ಸರ್. ಯಾವ ಕ್ಯಾನ್ಸರು? ಶ್ವಾಸಕೋಶದ ಕ್ಯಾನ್ಸರ್ ಅಂಡ್ ಲಂಗ್ ಕ್ಯಾನ್ಸರ್ ತಿಳಿತರಿ. ಸೊ ಒಟ್ಟಾರೆ ನಾವು ಈ ಪ್ಯಾರಾಗ್ರಾಫ್ ಅನ್ನು ಕೂಡ ಟ್ರಾನ್ಸ್ಲೇಷನ್ ಯಾವ ರೀತಿಯಾಗಿ ಮಾಡಿದ್ದೆ ನೋಡಿ. ವಾಯುವಿನಲ್ಲಿನ ಸೂಕ್ಷ್ಮ ಕಣಗಳಲ್ಲಿನ ಮಟ್ಟವು ಹೆಚ್ಚುತ್ತಿರುವುದು, ಇನ್ಕ್ರೀಸಿಂಗ್ ದ ಲೆವೆಲ್ಸ್ ಆಫ್ ಮೈಕ್ರೋಬಿಯಲ್ ಪಾರ್ಟಿಕಲ್ಸ್ ಇನ್ ದ ಏರ್ ಕ್ಯಾನ್ ಲೀಡ್ ಟು ಎದಕ್ಕ ಇನ್ಕ್ರೀಸ್ ರಿಸ್ಕ್ ಆಫ್ ಹಾರ್ಟ್ ಅಟ್ಯಾಕ್ ಆರ್ ಹಾರ್ಟ್ ಡಿಸೀಸ್, ಲಂಗ್ಸ್ ಫಂಕ್ಷನ್ಸ್ ಅಂಡ್ ಲಂಗ್ ಕ್ಯಾನ್ಸರ್ ಅಂತ ಬರೆದ್ರೆ ಸಾಕು ತಿಳಿತಾರೆ. ಎಸ್, ಇದರ ಒಂದು ಟ್ರಾನ್ಸ್ಲೇಷನ್ ಇಲ್ಲಿದೆ, ಇದನ್ನ ನೀವು ಆಮೇಲೆ ಪಡಿಬಹುದು ವಿದ್ಯಾರ್ಥಿಗಳೇ. ಸೊ ಹೀಗೆ ಇವತ್ತಿನ ಈ ಒಂದು ಕನ್ನಡದಿಂದ ಇಂಗ್ಲಿಷ್ಗೆ ಇರುವಂತಹ ಟ್ರಾನ್ಸ್ಲೇಷನ್ ಅನ್ನ ನಾನು ಕಂಪ್ಲೀಟ್ ಆಗಿ ಮಾಡಿಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ, ಕಂಪ್ಲೀಟ್ ಆಗಿ ಮಾಡಿಕೊಟ್ಟಿದ್ದೀನಿ. ಸೊ ಯಾರಿಗೆ ಇಂಗ್ಲಿಷದ ಟ್ರಾನ್ಸ್ಲೇಷನ್ ಬೇಕಾಗಿದೆ ಅವರು ಈ ಒಂದು ಕ್ಲಾಸನ್ನ ಆಮೇಲೆ ಮತ್ತೆ ನೋಡ್ಕೋಬಹುದು. ಸೊ ಪದೇ ಪದೇ ನೋಡಿ, ಇದೇ ರೀತಿಯಾದಂತಹ ಕ್ಲಾಸಸ್ ಅನ್ನ ನಾವು ನಿಮಗೋಸ್ಕರ ಮುಂಬರುವಂತಹ ಒಂದು ಏನು PSIಗೋಸ್ಕರ ಒಂದು ಟ್ರಾನ್ಸ್ಲೇಷನ್ ಕ್ಲಾಸ್ ಇದೆನೋ ಅದನ್ನ ಮಾಡ್ತಾ ಇರ್ತೀವಿ. ಸೊ ಆ ಕ್ಲಾಸನ್ನು ಪಡಿಬೇಕಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿರುವಂತಹ ಒಂದು ಲಿಂಕ್ ಇದೆ, ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ನಮ್ಮ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಸಂಪೂರ್ಣವಾದ ಒಂದು ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ಮೆಂಟ್ ಆಫ್ ಟ್ರಾನ್ಸ್ಲೇಷನ್ ಕ್ಲಾಸಸ್ಸನ್ನು ಹಾಗೂ ನಿಮಗೆ SD ಹೈಕೋರ್ಟ್ಗೋಸ್ಕರ ಬೇಕಾಗಿರುವ ಕ್ಲಾಸಸ್ಸನ್ನು, GPSTRಗೋಸ್ಕರ ಬೇಕಾಗಿರೋ ಕ್ಲಾಸಸ್ಸನ್ನು ಮಾಡಲಾಗುತ್ತೆ. ಐ ಹೋಪ್ ಯು ಆಲ್ ಎಂಜಾಯ್ಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್.